ಬಿಜೆಪಿಯ ಶಾಸಕ ಮುನಿರತ್ನ ಅರೆಸ್ಟ್ ಆಗಿದೆ. ಅದಾದ ನಂತರ ಈಗ ತೀವ್ರ ವಿಚಾರಣೆ ನಡೀತಾ ಇದೆ. ಆದರೆ ಪೊಲೀಸರು ಯಾವುದೇ ಪ್ರಶ್ನೆಯನ್ನ ಕೇಳಿದ್ರು ಕೂಡ ಮುನಿರತ್ನ ಕೊಡ್ತಿರುವಂತ ಒಂದೇ ಉತ್ತರ ಅಂತಂದ್ರೆ ಆ ಆಡಿಯೋ ನಂದಲ್ಲ, ನನಗೇನು ಗೊತ್ತಿಲ್ಲ ಅಂತ. ಜೊತೆಗೆ ವೇಲು ನಾಯ್ಕರ್, ಚೆಲುವರಾಜು ಇವರೆಲ್ಲ ನನ್ನ ಜೊತೆ ಇದ್ದಂತವ್ರನ್ನೇ ಉಂಡ ಮನೆಗೆ ದ್ರೋಹ ಬಗ್ದಿದ್ದಾರೆ ಅಂತ ಮುನಿರತ್ನ ಹೇಳ್ತಿದ್ದಾರೆ. ಇದರ ನಡುವೆ ಮತ್ತೊಂದು ಆಡಿಯೋ ಬಿಡೋದಾಗಿ ಈಗ ಚೆಲುವರಾಜು ಹೇಳಿದ್ದಾರೆ. ಯಾವ ಆಡಿಯೋ ಏನು ಬನ್ನಿ ನೋಡೋಣ. ಅದ್ಯಾವುದೋ ಸಣ್ಣ ಇದಕ್ಕೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀಯ ಬಾ, ನಾನು ಅದು ಹೇಳಿ ವೇಲುಗೆ ಅವ್ರ ಹುಡುಗರಿಗೆಲ್ಲ ಹೇಳಿ ಸರಿ ಮಾಡಿಸ್ತೀನಿ, ತಲೆ ಕೆಡ್ಸ್ಕೊಂಬಿಡ, ಎಲ್ಲೂ ಹೋಗ್ಬಿಡ ಬಾ. ಚೆಲುವರಾಜು, ಏನ್ ನಿನ್ ಕತೆ? ಸುಮ್ಮನೆ ಬರೀ ಕತೆ ಹೇಳ್ಕೊಂಡೆ ಓಡಾಡ್ತಾ ಇದ್ದೆ, ನಾಟಕ ಮಾಡ್ಕೊಂಡು. ನಾನೇ ಮಾತಾಡಿರೋದು, ನಂದೇ ವಾಯ್ಸು. ಗಂಭೀರ ಆರೋಪ ಬಿಜೆಪಿ ಶಾಸಕ ಮುನಿರತ್ನಗೆ ದೊಡ್ಡ ಸಂಕಷ್ಟ ತಂದಿಟ್ಟಿದೆ. ಜೀವ ಬೆದರಿಕೆ ಮತ್ತು ಜಾತಿ ನಿಂದನೆ ಪ್ರಕರಣದಲ್ಲಿ ಶಾಸಕ ಮುನಿರತ್ನರನ್ನ ಪೊಲೀಸರು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ನಿನ್ನೆ ವಶಕ್ಕೆ ಪಡೆದು ವಿಚಾರಣೆ ನಡೆಸಿರುವಂತಹ ಪೊಲೀಸರು ಇಂಚಿಂಚು ಮಾಹಿತಿ ಜಾಲಾಡ್ತಿದ್ದಾರೆ. ಪ್ರಕರಣದ ಮೂಲವನ್ನ ಕೆದಕು ಕೆಲಸ ಮಾಡ್ತಿದ್ದಾರೆ. ಪದೇ ಪದೇ ಇದೊಂದು ರಾಜಕೀಯ ಷಡ್ಯಂತ್ರ ಅಂತಿರುವ ಮುನಿರತ್ನ ಪೊಲೀಸರ ವಿಚಾರಣೆಯಲ್ಲಿ ನನಗೇನು ಗೊತ್ತಿಲ್ಲ ಅಂತಿದ್ದಾರೆ. ಮತ್ತೊಂದ್ ಕಡೆ ಆಡಿಯೋ ಬಾಂಬ್ ಕೂಡ ಸದ್ದು ಮಾಡ್ತಿದೆ. ನಾನು ಏನು ತಪ್ಪು ಮಾಡಿಲ್ಲ, ಇದು ರಾಜಕೀಯ ಷಡ್ಯಂತ್ರ. ಪೊಲೀಸರ ವಿಚಾರಣೆಯಲ್ಲಿ ಶಾಸಕ ಮುನಿರತ್ನ ಹೇಳಿಕೆ. ಪ್ರಕರಣ ಸಂಬಂಧ ಬೆಂಗಳೂರಿನ ಶೇಷಾದ್ರಿಪುರಂ ಎಸಿಪಿ ಪ್ರಕಾಶ್ ರೆಡ್ಡಿ ತೀವ್ರ ವಿಚಾರಣೆ ಮಾಡ್ತಿದ್ದಾರೆ. ಇನ್ನು ಮುನಿರತ್ನ ಹಾಗೂ ದೂರುದಾರ ಚೆಲುವರಾಜು ಮಾತನಾಡಿದ್ದಾರೆ ಎನ್ನಲಾದಂತ ಆಡಿಯೋ ಒಂದು ವೈರಲ್ ಆಗಿತ್ತು. ಎಲ್ಲ ಆಯಾಮದಲ್ಲೂ ತನಿಖೆ ನಡೆಸುತ್ತಿರುವ ಪೊಲೀಸರು ಪ್ರಶ್ನೆಗಳ ಸುರಿಮಳೆಯನ್ನೇ ಕೇಳ್ತಿದ್ದಾರೆ. ಹಾಗಾದ್ರೆ ಪೊಲೀಸರ ವಿಚಾರಣೆಯಲ್ಲಿ ಮುನಿರತ್ನ ಹೇಳಿದ್ದೇನು ಅನ್ನೋದನ್ನ ಎಳೆ ಎಳೆಯಾಗಿ ಹೇಳ್ತೀವಿ ನೋಡಿ. ಬಿಜೆಪಿ ಶಾಸಕ ಮುನಿರತ್ನಗೆ ನಿನ್ನೆಯಿಂದಲೂ ಪೊಲೀಸರು ವಿಚಾರಣೆ ಮಾಡ್ತಿದ್ದಾರೆ. ವಿಚಾರಣೆಯ ವೇಳೆ ನಾನು ತಪ್ಪು ಮಾಡಿಲ್ಲ, ಇದೊಂದು ರಾಜಕೀಯ ಷಡ್ಯಂತ್ರ ಅಂತ ಪದೇ ಪದೇ ಮುನಿರತ್ನ ಹೇಳ್ತಿದ್ದಾರೆ. ಚೆಲುವರಾಜು, ವೇಲು ನಾಯ್ಕರ್ ಇಬ್ರು ಜೊತೆಯಲ್ಲೇ ಇದ್ದವರು. ಆದ್ರೆ ಇದೀಗ ಉಂಡ ಮನೆಗೆ ದ್ರೋಹ ಬಗೆದಿದ್ದಾರೆ ಅಂತ ಮುನಿರತ್ನ ಅಳಲು ತೋಡ್ಕೊಂಡಿದ್ದಾರಂತೆ. ಪ್ರಕರಣದ ಬಗ್ಗೆ ಏನು ಗೊತ್ತಿಲ್ಲ ಅಂತ ಮುನಿರತ್ನ ಒಂದೇ ಉತ್ತರವನ್ನ ಕೊಡ್ತಿದ್ದಾರಂತೆ. ಶೇಷಾದ್ರಿಪುರಂ ಎಸಿಪಿ ಪ್ರಕಾಶ್ ರೆಡ್ಡಿಯಿಂದ ವಿಚಾರಣೆ ನಡೀತಿದ್ದು ಮತ್ತಷ್ಟು ಸತ್ಯಗಳು ಹೊರಬರುವ ಸಾಧ್ಯತೆ ಇದೆ. ಶಾಸಕ ಮುನಿರತ್ನ ಆಡಿಯೋದಲ್ಲಿನ ವಾಯ್ಸ್ ಪರಿಶೀಲನೆ. ಇನ್ನು ಕಾಂಟ್ರಾಕ್ಟರ್ ಮತ್ತು ಮುನಿರತ್ನ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ದೊಡ್ಡ ಮಟ್ಟದಲ್ಲೇ ಸದ್ದು ಮಾಡಿತ್ತು. ಇದೇ ಆಡಿಯೋದ ರಹಸ್ಯ ಕೆದಕೋಕೆ ಪೊಲೀಸರು ಮುಂದಾಗಿದ್ದಾರೆ. ಆಡಿಯೋದಲ್ಲಿನ ವಾಯ್ಸ್ ಪರಿಶೀಲನೆಗೆ ಮುಂದಾದ ಪೊಲೀಸರು ಶಾಸಕ ಮುನಿರತ್ನರ ವಾಯ್ಸ್ ಸ್ಯಾಂಪಲ್ ಪಡೆದಿದ್ದಾರೆ. ಇದನ್ನ ಎಫ್ಎಸ್ಎಲ್ಗೆ ಕಳಿಸೋಕೆ ಸಿದ್ಧತೆ ನಡೆಸಲಾಗಿದ್ದು, ಒಂದು ವೇಳೆ ಮುನಿರತ್ನ ವಾಯ್ಸ್ ಆಡಿಯೋ ವಾಯ್ಸ್ ಮ್ಯಾಚ್ ಆದ್ರೆ ಮತ್ತಷ್ಟು ಸಂಕಷ್ಟ ಕಟ್ಟಿಟ್ಟ ಬುತ್ತಿಯಾಗಿದೆ. ಮುನಿರತ್ನ ಪ್ರಕರಣದಲ್ಲಿ ಮತ್ತೊಂದು ಆಡಿಯೋ ಸದ್ದು. ಪ್ರಕರಣ ಸಂಬಂಧ ಮುನಿರತ್ನರದ್ದು ಎನ್ನಲಾದ ಆಡಿಯೋ ಈಗಾಗಲೇ ದೊಡ್ಡ ಟ್ವಿಸ್ಟ್ ಕೊಟ್ಟಿತ್ತು. ಇದರ ನಡುವೆ ಇದೀಗ ಕಾಂಗ್ರೆಸ್ ನಾಯಕ ಹನುಮಂತರಾಯಪ್ಪ ಆಡಿಯೋ ಕೂಡ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಮೊದಲ ಆಡಿಯೋದಲ್ಲಿ ಮಾತನಾಡಿರುವ ಹನುಮಂತರಾಯಪ್ಪ, ಚೆಲುವರಾಜು ನಿನಗೆ ನ್ಯಾಯ ಕೊಡಿಸ್ತೇನೆ ಬಾ ಅಂತ ಹೇಳಿದ್ದಾರೆ. ಚೆಲುವರಾಜು, ಎಲ್ಲಿ ನಿನ್ನೆ ಎಲ್ಲ ಫೋನ್ ಮಾಡಿದೆ, ಎತ್ತಲಿಲ್ಲ. ಅದ್ಯಾವುದೋ ಸಣ್ಣ ಇದಕ್ಕೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀಯ ಬಾ, ನಾನು ಅದು ಹೇಳಿ ವೇಲುಗೆ ಅವ್ರ ಹುಡುಗರಿಗೆಲ್ಲ ಹೇಳಿ ಸರಿ ಮಾಡಿಸ್ತೀನಿ, ತಲೆ ಕೆಡ್ಸ್ಕೊಂಬಿಡ, ಎಲ್ಲೂ ಹೋಗ್ಬಿಡ ಬಾ. ನೀನು ನಮ್ಮ ತಾಲೂಕು ಒಕ್ಕಲಿಗರಾಗಿ ಸುಮ್ಮನೆ ಯಾವನವನ ಹತ್ರನೂ ಹೋಗಿ ಏನು ಇದು ಮಾಡಕ್ಕೆ ಹೋಗ್ಬೇಡ. ಬಾಯಲ್ಲಿ ನೀನು ಅದು ಇದು ಮಾಡಿಸ್ತೀನಿ ಬಾ. DCP ಹತ್ರನೂ ಬೇಡ, ಕಮಿಷನರ್ ಹತ್ರನೂ ಬೇಡ. ಹಂಗೇನೋ ಹೋಗ್ಬೇಕಾದ್ರೆ ನಾನೇ ಕರ್ಕೊಂಡು ಹೋಗ್ತೀನಿ, ಹೇಳ್ತೀನಿ ಬಾ. ಒಳ್ಳೆ ಕತೆ ಇಲ್ಲ. ಗೌರ್ಮೆಂಟ್ ನಮ್ದೈತೆ, ನೀನು ಯಾರ್ಯಾರ ಹತ್ರ ಹೋದ್ರೆ ನೀನು ಸಾಲ್ವ್ ಆಯ್ತದ? ಅದ್ರಲ್ಲೂ ನನ್ನ ತಾಲೂಕು ತಲೆ ಕೆಡ್ಸ್ಕೊಂಬಿಡ ಬಾ ನೀನು. ಆದ್ರೆ ಮತ್ತೊಂದು ಆಡಿಯೋದಲ್ಲಿ ಮಾತನಾಡಿರುವ ಹನುಮಂತರಾಯಪ್ಪ ಚೆಲುವರಾಜು ಬಳಿ ಕೊಂಚ ಗರಂ ಆಗಿಯೇ ಮಾತನಾಡಿದ್ದಾರೆ. ಸೆಟಲ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ದಾರೆ. ಆದ್ರೆ ವೈರಲ್ ಆದ ಆಡಿಯೋಗಳ ಬಗ್ಗೆ ಸ್ಪಷ್ಟನೆ ಕೊಟ್ಟ ಕಾಂಗ್ರೆಸ್ ಮುಖಂಡ ಹನುಮಂತರಾಯಪ್ಪ, ಅದು ನಾನೇ ಮಾತನಾಡಿರೋದು, ನನ್ನದೇ ವಾಯ್ಸ್ ಅಂತ ಹೇಳಿದ್ರು. ಚೆಲುವರಾಜು, ಏನ್ ನಿನ್ ಕತೆ? ಬಾರ, ಅದೇನೋ ಸೆಟ್ಲ್ ಮಾಡೋಣ ಅಂದ್ರೆ ಬರ್ತಾ ಇಲ್ಲ, ನೀನು ಬರೀ ಕತೆ ಹೇಳ್ತಾ ಇದೀಯ. ನೀನು ಏನೋ ಹೋದ್ರೋಗ್ಲಿ, ಏನೋ ಕೂತ್ಕೊಂಡು ಸೆಟ್ಲ್ ಮಾಡ್ಬಿಟ್ಟು ಬಗೆಹರ್ಸೋಣ ಏನೋ ನಮ್ಮನು ಅಂತಂದ್ರೆ ನೀನು ಸುಮ್ಮನೆ ಬರೀ ಕತೆ ಹೇಳ್ಕೊಂಡೆ ಓಡಾಡ್ತಾ ಇದ್ದೆ, ನಾಟಕ ಮಾಡ್ಕೊಂಡು. ನಾನು ಇವತ್ತೆಲ್ಲ BBMPಗೆ ಹೋಗಿದ್ದೆ, ಅವ್ರಿಗೆಲ್ಲ ಹೇಳ್ಬಿಟ್ಟು ಬಂದಿದ್ದೆ ಅಧಿಕಾರಿಗಳಿಗೆ, ಇವ್ರಿಗೆಲ್ಲ ಅವ್ನು ತೊಂದರೆ ಕೊಡ್ಬೇಡ್ರಿ, ಅವನೇನೋ ಇದು ಮಾಡ್ಕೊಂಡು ಅವನೇ ಟೆಂಡರ್ ಇದಾಗ ಅವ್ರಿಗೆ ಇರ್ಲಿ ಅಂತ. ನಾನು ಕಾಯ್ತಾ ಇದ್ದೀನಪ್ಪ, ಸೋಮವಾರದೊಳಗಡೆ ಬಂದು ಏನೋ ಸೆಟ್ ಮಾಡ್ಕೊಂಡ್ರೆ ಮಾಡ್ಕೋ, ಇಲ್ಲದೆ ನಾನೇ ನಿಂತ್ಕೊಂಡು ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿಸ್ತೀನಿ, ಟೆಂಡರ್ ನಾನೇ ಕ್ಯಾನ್ಸಲ್ ಮಾಡಿಸ್ತೀನಿ. ನಿನಗೆ ಬಿಟ್ಟಿದ್ದು ಬರೀ ಕೊಬ್ಬು ಮಾಡ್ಕೊಂಡು ತಿರುಗ್ಬೇಡ. ಏನೋ ನಮ್ಮನು ನಮ್ಮ ತಾಲೂಕು ಅಂತಂದ್ರೆ ನೀನ್ ಬರೀ ಬತ್ತೀನಿ ಗಿತ್ತೀನಿ ಅಂತ ಹೇಳ್ತಾ ಇದೀಯ. ನೀನ್ ಬರಂಗಿದ್ರೆ ಸೋಮವಾರದೊಳಗಡೆ ಬಾ, ನಾಳೆ ನಾಡ್ದೆ ಬಂದ್ರು ಒಳ್ಳೇದು. ಬಂದ್ರೆ ಕೂತ್ಕೊಂಡು ಮಾತಾಡ್ಬಿಟ್ಟು ಅದು ವಾಪಸ್ ತೆಗಿಸಿ ಇದನ್ನ ಮಾಡಿಸ್ತೀನಿ.
ಇಲ್ದಿದ್ರೆ ನಿನ್ನ ಇಷ್ಟ, ನೀನೇನ್ ಬೇಕು ಮಾಡ್ಕೊಂಡು ನೋಡೋಣ ಯಾರು ಇದ್ ಮಾಡ್ತಾರ ನೋಡ್ತೀನಿ ನಾನು. ನಾನೇ ಮಾತಾಡಿರೋದು, ನಂದೇ ವಾಯ್ಸು. ಬೇರೆಯವ್ರ ತರ ನಂದಲ್ಲ 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 ಮಾತಾಡ್ಬಿಟ್ಟು ನಂದಲ್ಲ ನಂದಲ್ಲ ಅಂತ ಹೇಳಲ್ಲ. ನಾನೇ ಮಾತಾಡಿರೋದು. ಚೆಲುವರಾಜು ನಮ್ಮ ಸಮಾಜಕ್ಕೆ ಸೇರಿದವನು, ಒಕ್ಕಲಿಗ ಸಮಾಜಕ್ಕೆ ಸೇರಿದವನು, ನಮ್ಮ ತಾಲೂಕ್ನವನು. ಅವನು ಸಮಸ್ಯೆ ಆಯ್ತು ಅಂತ ಬಂದಾಗ ಅವನು ಸಹಾಯಕ್ಕೆ ನಿಂತಿರೋ ನಾನು ನಿಂತಿದ್ದೆ. ಈಗಲೂ ಚೆಲುವರಾಜು ಕಷ್ಟದಲ್ಲಿದ್ದಾನೆ ಅಂತ ಹೇಳಿ ನಮ್ಮ ಸಮಾಜ ಮುಖಂಡಗಳೆಲ್ಲ ಬಂದು ಅವನಿಗೆ ಕಠಿಣವಾಗಿ ಕ್ರಮ ತಗೊಳ್ಬೇಕು ಅಂತ ಹೇಳಿದೀವಿ ಅಂತ ಹೇಳಿದ್ರು. ಈ ಮಧ್ಯೆ ದೂರುದಾರ ಚೆಲುವರಾಜು ಮತ್ತೊಂದು ಆಡಿಯೋ ಬಾಂಬ್ ಹಾಕಿದ್ದಾರೆ. ಹನುಮಂತರಾಯಪ್ಪ ದುಡ್ಡು ಕೇಳಿರುವ ಆಡಿಯೋ ನಾಳೆ ಬಿಡ್ತೀನಿ ಅಂದಿದ್ದಾರೆ. ಇದು ಆಲೆ 1 ತಿಂಗಳು ಹಿಂದ್ಲುದು, ಇವತ್ಲುದಲ್ಲ. ಹಳೆ ವಸಂತ್ ಕುಮಾರ್ 9ನೇ ತಾರೀಕು 9ನೇ ತಿಂಗಳು 9ನೇ ತಾರೀಕು ನನಗೆ ಶೆಲ್ ಪೆಟ್ರೋಲ್ ಬಂಕಲ್ಲಿ ದರ್ಶನ್ ಹೊಡೆದಾಕಿದ್ದು ಯಾರು ಗೊತ್ತಾ? ನಮ್ಮ ತಂಗಿ ರೇಣುಕಾ ಸ್ವಾಮಿನ ಹೊಡೆದಾಕಿದ್ದು ಯಾರು ಗೊತ್ತಾ? ನನ್ನ ತಂಗಿ ಮಗ ಅಂತ ದೀಪಕ್ ಅಂತ ಹೇಳಿದ್ರು. ಆವಾಗ ನಾನು ಇದನ್ನು ಎಷ್ಟು ದಿನ ಅಂತ ನಾನು ಮುಚ್ಚಿಡ್ಲಿ ಅಂದ್ಬಿಟ್ಟು ಇಮಿಡಿಯೇಟ್ಲಿ ನಾನು ಧೈರ್ಯ ಮಾಡಿ ನಿಮ್ಮ ಮಾಧ್ಯಮ ಮಿತ್ರರಿಗೆ ತಿಳಿಸ್ಬಿಟ್ಟು ನಾನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಣ ಅಂದ್ಬಿಟ್ಟು ಅವತ್ತೇ ಹೋಗಿ ಲೋಕಾಯುಕ್ತಕ್ಕೆ ಹೋಗಿ ಕಂಪ್ಲೇಂಟ್ ಕೊಡ ಅದನ್ನೆಲ್ಲ ಕೊಟ್ಟಿದ್ದೀನಿ. ಅದೇ ಇದೆ ಇವರು ಅದೇ ಈ ಆಡಿಯೋ ನಂದಲ್ಲ ಇದು ಅಂತ ಬಿಟ್ರಲ್ಲ. ಈಗ ನೆನ್ನೆ ಹನುಮಂತರಾಯಪ್ಪ ಅವರು MLA ಹೊಗಳಿದ್ರು ಅಂದ್ರಲ್ಲ, ಅವರೇ ಅದೇ ಇವರು ದುಡ್ಡು ಕೇಳಿರೋಂಥ ಆಡಿಯೋ ನನ್ನ ಹತ್ರ ಇದೆ. ಅದನ್ನು ನಾಳೆ ಬೆಳಿಗ್ಗೆ ನಾನು ರಿಲೀಸ್ ಮಾಡ್ತೀನಿ. ಒಟ್ಟಾರೆಯಾಗಿ ಪೊಲೀಸರ ವಿಚಾರಣೆ ವೇಳೆ ನಾನು ಏನು ತಪ್ಪು ಮಾಡಿಲ್ಲ, ರಾಜಕೀಯ ಷಡ್ಯಂತ್ರ ಅಂತ ಮುನಿರತ್ನ ಹೇಳ್ತಿದ್ದಾರೆ. ಈ ಮಧ್ಯೆ ನಾಳೆ ಮತ್ತೊಂದು ಆಡಿಯೋ ಬಿಡುಗಡೆ ಮಾಡ್ತೀನಿ ಅಂತ ದೂರುದಾರ ಚೆಲುವರಾಜು ಬಾಂಬ್ ಹಾಕಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.